ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಮಗೆ ಬಹಳ ಸಂತೋಷ. ಸ್ತ್ರೀಯರ ಮಧ್ಯೆ ಒಂದು ದೊಡ್ಡ ಉಜ್ಜೀವನ ಬರಬೇಕು ಎಂಬ ಉದ್ದೇಶದಿಂದ ದೇವರು ಸಹೋದರ ಮೋಹನ್ ಸಿ ಲಾಜರಸ್ ಅವರಿಗೆ ಕೊಟ್ಟಂತಹ ಒಂದು ಯೋಜನೆಯೇ ಈ ಸಿಹಿಯಾದ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳು ಕಟ್ಟಲ್ಪಡುವಂತೆ ದೇವರು ಶಕ್ತವಾಗಿ ಕಾರ್ಯ ಮಾಡುತ್ತಿದ್ದಾರೆ. ನೀವು ಹೊಂದಿಕೊಂಡಂತ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ. ಇಂದು ಕೂಡ ಕರ್ತನು ನಿಮ್ಮನ್ನು ಸಂಧಿಸಿ ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. ನಿಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ಕರ್ತನು ಬದಲಾಯಿಸಲು ಶಕ್ತನಾಗಿದ್ದಾನೆ. ನೀವು ನಂಬಿರಿ. ಈಗ ನೀವು ಆಸಕ್ತಿಯಿಂದ ಎದುರು ನೋಡುತ್ತಿರುವ ಜ್ಯೋತಿ ಅಕ್ಕ ನಾಟಕ. ರಮೇಶ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಬರ್ತೀಯಾ? ಬರ್ತೀನಕ್ಕ. ಮತ್ತೆ ಈಗ ಹೇಗಿದೆಯಾ? ಪರವಾಗಿಲ್ಲಕ್ಕ, ಆದರೂ ಆಗ್ತಾ ಇಲ್ಲ. ಏನೋ ಕೆಟ್ಟ ಸ್ವಭಾವನ ಮತ್ತೆ ಆರಂಭ ಮಾಡಿರೋ ಥರ ಇದೆ. ಆದರೆ ಇದು ನನಗೆ ಇಷ್ಟ ಇಲ್ಲಕ್ಕ. ರಮೇಶ್, ನಾನು ನಿನಗೆ ಸತ್ಯವೇದದಿಂದ ಆಲೋಚನೆ ಹೇಳ್ತೀನಿ, ಗಮನಿಸು. ನಿಮ್ಮ ಹಿಂದಿನ ನಡತೆಯನ್ನು ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ ಅಂತ ಸತ್ಯವೇದ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲಪ್ಪ, ಪೂರ್ವ ಸ್ವಭಾವಗಳು ಬೇಡ ಅಂತ ದೇವರ ವಾಕ್ಯ ಹೇಳುತ್ತೆ. ಯೇಸು ನಮ್ಮ ಹೃದಯದೊಳಗೆ ಬರೋದಕ್ಕಿಂತ ಮುಂಚೆ ನಮ್ಮೊಳಗೆ ಇದ್ದಂಥ ಕೆಟ್ಟ ಸ್ವಭಾವಗಳು ಯೇಸು ಬಂದ ನಂತರ ಇರಬಾರ್ದಪ್ಪ. ಹಳೆಯ ಹೊಲೆಯಾದಂಥ ವಸ್ತ್ರವನ್ನು ತೆಗೆದುಹಾಕಿ ಹೊಸ ವಸ್ತ್ರವನ್ನು ಧರಿಸ್ಕೊಳ್ಬೇಕು. ಈ ಮುಂಚೆನೆ ನಿನ್ನೊಳಗೆ ಕೋಪ, ಸಿಟ್ಟು, ಹೊಟ್ಟೆ ಕಿಚ್ಚು, ಹೆಮ್ಮೆ, ಕಹಿತನ ಇದೆಲ್ಲ ಕೂಡ ಇತ್ತು. ಆದರೆ ಯೇಸುವಿಗೆ ನೀನು ಸ್ಥಳ ಕೊಟ್ಟ ಕೂಡಲೇ ಇದೆಲ್ಲವೂ ಕೂಡ ನೀಗೋಯ್ತು. ಇವಾಗ ಯಾಕೆ ಮತ್ತೆ ಹಳೆ ಸ್ವಭಾವವನ್ನು ತರ್ತಾ ಇದೀಯಾ? ತರಬೇಕು ಅಂತ ನಾನು ಇಷ್ಟಪಡ್ತಿಲ್ಲಕ್ಕ, ಆದರೆ ಆ ಸ್ವಭಾವ ಹಾಗೆ ಬಂದ್ಬಿಡುತ್ತೆ. ಅದಕ್ಕೆ ಸ್ಥಿರಚಿತ್ತ ಇರಬೇಕಪ್ಪ. ನಾನು ಯೇಸುವಿನ ಮಗು, ಇನ್ನು ಯಾವುದಕ್ಕೂ ದಾಸನಾಗೋದಿಲ್ಲ ಅನ್ನೋ ತೀರ್ಮಾನ ಮಾಡಬೇಕು. ಇವತ್ತು ಎಷ್ಟೋ ಜನ ಯೇಸುವನ್ನು ಸ್ವೀಕರಿಸಿಕೊಂಡೆ ಅಂತ ಹೇಳ್ತಾರೆ, ಆದರೆ ಸ್ವಭಾವದಲ್ಲಿ ಬದಲಾವಣೆನೇ ಇಲ್ಲ. ಯೇಸುವನ್ನು ಸ್ವೀಕರಿಸೋಕ್ಕೂ ಮುಂಚೆನೂ ಪಾಪ ಇತ್ತು, ಯೇಸುವನ್ನು ಸ್ವೀಕರಿಸಿಕೊಂಡ ನಂತರವೂ ಪಾಪ ಇದೆ. ಇದು ಯಾವ ಥರ ಜೀವನ? ನಾನು ನಿನಗೆ ಒಂದು ಸತ್ಯ ಘಟನೆಯನ್ನು ಹೇಳ್ತೀನಿ. ಅವ್ರನ್ನ ನೋಡಿದ್ರೇನೆ ಎಲ್ಲರೂ ಭಯಪಡೋರು, ನಮ್ಗೆ ಯಾಕೆ ತೊಂದರೆ ಅಂತ ದೂರ ಹೋಗ್ಬಿಡೋರು.
ಓಯ್ ಎತ್ತು ದುಡ್ಡು ಹೆಂಗಿರ್ಬೇಕು? ಭಯಂಕರ ಕೋಪ ಬರೋದು, ಎಲ್ಲದಕ್ಕೂ ಹೊಡೆದಾಟ ಜಗಳ ಅಂತ ಹೋಗ್ಬಿಡೋರು. ಹೇಯ್ ಸಾಮುವೆಲ್, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ಪೊಲೀಸ್ ಸ್ಟೇಷನ್ಗೆ ಹೊರಗಡೆ ಬಾರ. ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು? ಎತ್ತು ದುಡ್ಡು. ಏಯ್ ಒಂದು ಟೀ ಹಾಕೋ. ಸರ್ ಟೀ. ಸರ್ ದುಡ್ಡು. ದುಡ್ಡ? ಯಾರತ್ರ ದುಡ್ಡು ಹೇಳ್ತಾ ಇದೀಯಾ? ಆ ಥರ ಇದ್ದವ್ರನ್ನ ಒಂದಿನ ಯೇಸು ಸಂಧಿಸಿದನು. ಅವರ ಸ್ವಭಾವವನ್ನು, ಜೀವಿತವನ್ನು ಬದಲಾಯಿಸಿದರು. ಆ ಒಂದು ಸ್ವಭಾವವನ್ನು ಇವತ್ತಿಗೂ ತೋರ್ಪಡಿಸ್ತಾ ಇದ್ದಾರೆ. ಅವರೇನೆ ಮಾಲತಿ ಅವರ ಅಪ್ಪ. ಇವತ್ತು ಕೂಡ ಅವ್ರಿಗೆ ಅನೇಕ ಸಮಸ್ಯೆಗಳು, ವಿರೋಧಗಳು. ಆದ್ರೂ ಅವರು ತಾಳ್ಮೆಯಿಂದ ಇದ್ದಾರೆ, ಸಮಾಧಾನವಾಗಿ ಹೋಗ್ತಿದ್ದಾರೆ. ಯಾರ ಹತ್ರನೂ ಅವರು ಜಗಳಕ್ಕೆ ಹೋಗೋದಿಲ್ಲ. ಇಷ್ಟು ವರ್ಷಗಳಾಗಿ ಅವರಿಗೆ ಸಾಧ್ಯ ಆಗೋದಾದ್ರೆ ಯಾಕಪ್ಪ ನಿನಗೆ ಸಾಧ್ಯ ಇಲ್ಲ? ನಿನ್ನಿಂದನೂ ಸಾಧ್ಯ. ನಿನ್ನ ಜೊತೆ ಇದ್ದು ನಿನ್ನನ್ನು ಬಲಪಡಿಸುವ ಯೇಸುವಿನಿಂದ ಸಾಧ್ಯ. ಅಯ್ಯ, ನನ್ನ ಕ್ಷಮಿಸ್ಬಿಡಿ ಅಯ್ಯ. ನಿಮ್ಮ ಒಳ್ಳೆ ಮನಸ್ಸು ಅರ್ಥ ಮಾಡ್ಕೊಳ್ದಲೆ ನಾನೇನೇನೋ ಮಾತಾಡ್ಬಿಟ್ಟೆ. ನನ್ನ ಕ್ಷಮಿಸಿ ಅಯ್ಯ. ನೀನ್ ಮಾತಾಡಿದ್ನ ನಾನೇನ್ ದೊಡ್ಡದಾಗಿ ತಗೊಂಡಿಲ್ಲಪ್ಪ. ಏನ್ ಸಮಸ್ಯೆ ಇಲ್ಲ. ಒಳಗಡೆ ಹೋಗು. ಹೋಗ್ಬಿಟ್ಟು ನಿನ್ ಕೆಲಸ ಮಾಡು. ಹೋಗು. ಸರಿ ಅಯ್ಯ. ಅಣ್ಣ ತಗೊಳ್ಳಿ ನಿಮ್ಮ ಗಾಡಿ ಕೀ. ನನ್ನ ಕ್ಷಮಿಸ್ಬಿಡಿ ಅಣ್ಣ, ತಿಳಿದಲೇ ಮಾತಾಡ್ಬಿಟ್ಟೆ. ನಿಮ್ಮ ಕೈಗೆ ದುಡ್ಡು ಬಂದಿದ ತಕ್ಷಣ ನನಗೆ ಕೊಡಿ. ಏನು ಸುರೇಶ್, ಚೆನ್ನಾಗಿದ್ದೀಯಾ? ಹಾಂ, ಚೆನ್ನಾಗಿದ್ದೀನಿ ಅಕ್ಕ. ನಿನ್ನ ಬಗ್ಗೆ ಒಂದು ವಿಷಯ ಕೇಳ್ಪಟ್ನಲ್ಲ. ಏನೋ ನನ್ನ ಬಗ್ಗೆನಾ? ಹೌದಪ್ಪ. ಹೇಳಿ ಅಕ್ಕ, ಏನು ವಿಷಯ ಅಕ್ಕ? ಯಾವುದೋ ಹುಡುಗಿ ಜೊತೆ ಸುತ್ತಾ ಇದೆಯಾ ಅಂತ ಕೇಳ್ಪಟ್ಟೆ, ನಿಜನಾ? ಸುರೇಶ್, ತಪ್ಪಪ್ಪ. ನಿನ್ನ ಜೀವನದಲ್ಲಿ ಇನ್ನೂ ಸ್ಟಡಿನೇ ಆಗಿಲ್ಲ. ನಿನಗೆ ಅಂತ ಒಂದು ಕುಟುಂಬನೂ ಇದೆ.
ಅದೆಲ್ಲ ಸ್ಟಡಿ ಆಗ್ತೀನಕ್ಕ. ಸುರೇಶ್, ನೀನು ಹೋಗ್ತಿರೋ ಮಾರ್ಗ, ನಿನಗೆ ಮಾಡುವಂಥ ಮೋಸವನ್ನು ನಿನಗೆ ಸಹಿಸ್ಕೊಳಕ್ಕಾಗಲ್ಲಪ್ಪ. ಆ ಥರ ಎಲ್ಲ ಏನು ಆಗಲ್ಲಕ್ಕ. ಸುರೇಶ್, ನಿನ್ನ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ಯೋಚನೆ ಮಾಡು. ಹಾಂ, ಸರಿ ಅಕ್ಕ. ಹ್ಞೂ. ನಾನು ಏನು ರಮೇಶನ ಹೇಳಿದ ತಕ್ಷಣ ಕೇಳೋಕ್ಕೆ? ಪ್ರಿಯರಾದವರೇ, ಜ್ಯೋತಿ ಅಕ್ಕ ನಾಟಕ ನೋಡಿದ್ರಾ? ನಿಮಗೆ ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ. ಈಗ ನಿಮ್ಮ ಆಶೀರ್ವಾದಕ್ಕಾಗಿ ದೇವರ ವಾಕ್ಯವನ್ನು ಹಂಚಿಕೊಂಡು ಪ್ರಾರ್ಥಿಸಲು ಸಹೋದರಿ ಅವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ಕರ್ತನು ನಿಶ್ಚಯವಾಗಿ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮನ್ನು ಆಶೀರ್ವದಿಸುವರು. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಈ ದಿನದಲ್ಲೂ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ನಾನು ಬಹಳ ಸಂತೋಷಿಸುತ್ತೇನೆ. ದೇವರ ಮಹಾಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ದೇವರಾಗಿರುವ ಕರ್ತನು ಅನುದಿನವೂ ನಮ್ಮನ್ನು ನಡೆಸುತ್ತಿದ್ದಾರೆ. ನಮಗೆ ಬೇಕಾಗಿರುವುದನ್ನು ಬೋಧಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೆಸಿ ನಮ್ಮ ದೇವರು, ಪ್ರೀತಿಯುಳ್ಳ ದೇವರು, ಸರ್ವಶಕ್ತನು ನಮ್ಮನ್ನು ನಡೆಸುತ್ತಾರೆ. ಈ ದಿನದಲ್ಲೂ ದೇವರ ವಾಕ್ಯ ನಮಗೆ ಏನು ಹೇಳುತ್ತದೆಂದರೆ, ಹಳೆಯ ಮನುಷ್ಯನನ್ನು ತೆಗೆದು ಹಾಕಿ ಎಂದು ಹೇಳಲ್ಪಟ್ಟಿದೆ. ಹಳೆಯ ಮನುಷ್ಯನನ್ನು ತೆಗೆದು ಹಾಕಬೇಕು ಎಂದು ದೇವರ ವಾಕ್ಯ ನಮಗೆ ಆಲೋಚನೆ ನೀಡುತ್ತಿದೆ. ಕೊಲೋಸೆಯವರಿಗೆ 3ನೇ ಅಧ್ಯಾಯ 9-10 ವಾಕ್ಯಗಳನ್ನು ನಾವು ಓದಿ ನೋಡುವಾಗ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟುಮಾಡುತ್ತದೆ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ತೆಗೆದಿಡಬೇಕು ಎಂಬುದಾಗಿ. ಪೂರ್ವ ಸ್ವಭಾವವನ್ನು ತೆಗೆದಿಡುವುದು ಹೇಗೆ ಎಂದರೆ, ಹಳೆ ಮನುಷ್ಯನ ಕೃತ್ಯಗಳು, ಅದನ್ನು ನಾವು ತೆಗೆದು ಹಾಕಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಆಗ ಹಳೆ ಮನುಷ್ಯನ ಸ್ವಭಾವವು, ಅವನ ಕೃತ್ಯಗಳು, ಹಳೆಯ ಪಾಪದ ಕೃತ್ಯಗಳನ್ನು ನಾವು ತೆಗೆದು ಹಾಕಬೇಕು. ಕರ್ತನ ಬರವಣಿಗೆ ಅತಿ ಸಮೀಪವಾಗಿದೆ. ದೇವರಾಗಿರುವ ಕರ್ತನು ನಮ್ಮನ್ನು ಪರಿಶುದ್ಧಪಡಿಸುವಾತನಾಗಿದ್ದಾನೆ. ಇಂದು ದೇವರು ನಿಮಗೆ ಕೊಡುವಂಥ ಆಲೋಚನೆ ಏನೆಂದರೆ, ಪೂರ್ವ ಸ್ವಭಾವ ಅದರ ಕೃತ್ಯಗಳನ್ನು ನೀವು ತೆಗೆದು ಹಾಕಿ ನೂತನ ಸ್ವಭಾವವನ್ನು, ನೂತನ ಮನುಷ್ಯನನ್ನು ನೀವು ಧರಿಸಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಆಗ ಪೂರ್ವ ಸ್ವಭಾವವನ್ನು, ಹಳೆಯ ಮನುಷ್ಯನನ್ನು ತೆಗೆದು ಹಾಕುವುದು ಏನೆಂದು ನಾವು ನೋಡುವುದಾದರೆ, ಕೊಲೋಸೆಯವರಿಗೆ 3ನೇ ಅಧ್ಯಾಯ 5ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ಅದನ್ನು ಕುರಿತು ನಮಗೆ ಬರೆಯಲ್ಪಟ್ಟಿದೆ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹ ಆರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಇನ್ನು ನೋಡಿರಿ, 8ನೇ ವಾಕ್ಯವನ್ನು ನಾವು ಓದುವಾಗ, ಈಗಲಾದರೋ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂದು 9ನೇ ವಾಕ್ಯ ತಿಳಿಸುತ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಈಗ ನಮ್ಮ ಬಾಳನ್ನು ನಾವು ಪರಿಶೀಲಿಸಿ ನೋಡುವಾಗ ನೋಡಿರಿ, ನಮ್ಮ ಬಳಿ ಎಷ್ಟು ಕೋಪವಿದೆ, ಮೂರ್ಖತನದ ಸ್ವಭಾವಗಳಿವೆ. ಕೋಪ, ನಮ್ಮ ಬಾಯಲ್ಲಿ ಬರಬಾರದ ದೂಷಣೆಯ ಮಾತುಗಳು, ಅನವಶ್ಯಕವಾದ ಮಾತುಗಳು, ಮತ್ತೊಬ್ಬರಿಗೆ ಕೋಪವನ್ನು ಎಬ್ಬಿಸುವ ಮಾತುಗಳು, ಈ ರೀತಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಇಂತಹ ಪೂರ್ವ ಸ್ವಭಾವ ಕಾರ್ಯಗಳನ್ನು, ಕೃತ್ಯಗಳನ್ನು ಬಿಟ್ಟು ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಂತೆ. ಆಗ ಈ ಪೂರ್ವ ಸ್ವಭಾವವನ್ನು ನಾವು ತೆಗೆದಿಟ್ಟು ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳುವಾಗಲೇ ದೇವರು ಇಷ್ಟಪಡುವ ಜೀವಿತವನ್ನು ಜೀವಿಸಲು ಸಾಧ್ಯ. ಇಂದು ನಾವು ಯೋಚಿಸಿ ನೋಡೋಣ. ನಾನು ಓದಿದೆನಲ್ಲ, ಕೊಲೋಸೆಯವರಿಗೆ 3ನೇ ಅಧ್ಯಾಯ 5ನೇ ವಾಕ್ಯ, 8, 9ನೇ ವಾಕ್ಯಗಳಲ್ಲಿ ನಾವು ನಮ್ಮ ಬಾಳಲ್ಲಿ ಅನುದಿನವೂ ಮಾಡುವಂತಹ ಈ ಪಾಪದ ಕಾರ್ಯಗಳನ್ನು ದೇವರು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ. ಎಷ್ಟು ಕೋಪ ಪಡುವಂಥ ಸನ್ನಿವೇಶಗಳು, ದ್ವೇಷಗೊಳ್ಳುವಂಥ ಸ್ವಭಾವಗಳು ನಮ್ಮ ಬಾಳಲ್ಲಿ ಇದೆ. ನಮ್ಮ ಬಾಯಿಯ ಮಾತಿನಲ್ಲಿ ಎಷ್ಟೋ ಜನರು ಗಾಯಗೊಳ್ಳುತ್ತಾರೆ. ಅನವಶ್ಯಕವಾದ ಮಾತುಗಳನ್ನು ನಾವು ಆಡುತ್ತೇವೆ. ದೂಷಣೆಯ ಮಾತುಗಳು ಬಾಯಿಂದ ಹೊರಡುತ್ತಿವೆ. ಇದನ್ನೆಲ್ಲ ಕರ್ತನಾಗಿರುವ ಆತ್ಮನು ದ್ವೇಷಿಸುತ್ತಾನೆ. ಯೇಸು ತನ್ನ ರಕ್ತವನ್ನು ಯಾವುದಕ್ಕಾಗಿ ಸುರಿಸಿದರೆಂದರೆ
ಈ ಹಳೆಯ ಪಾಪದ ಸ್ವಭಾವಗಳು, ಇಂತಹ ಸ್ವಭಾವಗಳನ್ನು ತೆಗೆದುಹಾಕಿ ನಮ್ಮನ್ನು ಆತನ ಸ್ವಾರೂಪ್ಯಕ್ಕೆ ತಕ್ಕಂತೆ ರೂಪಿಸುವುದಕ್ಕಾಗಿ ಹೊಸ ಮನುಷ್ಯನಂತೆ ನಮ್ಮನ್ನು ಬದಲಾಯಿಸಲು ಇಷ್ಟಪಡುತ್ತಾರೆ. ಹೊಸ ಮನುಷ್ಯರಂತೆ ನಮ್ಮನ್ನು ಬದಲಾಯಿಸಲು ಇಷ್ಟಪಡುತ್ತಾರೆ. ಯೋಚಿಸಿ ನೋಡಿರಿ, ನಿಮ್ಮ ಕುಟುಂಬಗಳಲ್ಲಿ ಎಷ್ಟೋ ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ, ಪರಿಸ್ಥಿತಿಗಳೆಲ್ಲ ಕೆಟ್ಟದಾಗಿ ಬದಲಾಗುವಾಗ ನಾವು ಹೇಗೆ ನಡೆದುಕೊಳ್ಳುತ್ತೇವೆ? ನಮ್ಮ ಬಾಯಿ ಮಾತುಗಳು ಹೇಗೆ ಇವೆ? ನಮ್ಮ ಸ್ವಭಾವವು ಹೇಗೆ ವ್ಯಕ್ತವಾಗುತ್ತದೆ? ಯೋಚಿಸಬೇಕು. ನೋಡಿರಿ, ಕೋಪವನ್ನು ತೋರಿಸುತ್ತೇವಾ? ದ್ವೇಷದ ಮಾತುಗಳನ್ನು ಮಾತಾಡಿಬಿಡುತ್ತೇವಾ? ಅನವಶ್ಯಕವಾದ ಮಾತುಗಳನ್ನು ಆಡುತ್ತೇವಾ? ನೋಡಿರಿ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವೇ ಪರಿಶೀಲಿಸಿ ನೋಡಬೇಕು. ನಮ್ಮ ಯೋಚನೆಗಳು ಹೇಗಿವೆ? ನಮ್ಮ ಹೃದಯದ ಯೋಚನೆಗಳು ಯಾವ ರೀತಿ ಇದೆ? ನಮ್ಮ ಸ್ವಭಾವ ಹೇಗೆ ವ್ಯಕ್ತವಾಗುತ್ತಿದೆ? ಪ್ರೀತಿಯಾಗಿ ವ್ಯಕ್ತವಾಗುತ್ತಿದೆಯಾ? ಇಲ್ಲ ಪರಿಶುದ್ಧವಾಗಿ ವ್ಯಕ್ತವಾಗುತ್ತಿದೆಯಾ? ಯೋಚಿಸಿ ನೋಡಿರಿ. ಬಾಯಿಯ ಮಾತುಗಳು, ನಮ್ಮ ಯೋಚನೆಗಳು, ಹೃದಯದ ಆಲೋಚನೆಗಳು. ನೋಡಿರಿ, ಹೃದಯದ ತುಂಬುವಿಕೆಯಿಂದ ಬಾಯಿ ಮಾತಾಡುತ್ತದೆ ಎಂದು ಹೇಳಲ್ಪಟ್ಟಿದೆ. ಆಗ ಈ ಹೃದಯದಲ್ಲಿ ಲೋಭ, ದುರಾಶೆ, ಇಂಥ ಮೂರ್ಖತನದ ಸ್ವಭಾವಗಳು ಇರುವುದಾದರೆ ಆಗ ನಮ್ಮ ವ್ಯಕ್ತಿತ್ವ, ನಮ್ಮ ಬಾಯಿ ಮಾತುಗಳು ಹಾಗೆ ಇರುತ್ತವೆ. ಆದ್ದರಿಂದ ದೇವರ ಮಕ್ಕಳಾಗಿರುವ ನಾವು ಆ ಹಳೆಯ ಸ್ವಭಾವಗಳನ್ನು, ಅದಕ್ಕೆ ಸಂಬಂಧಪಟ್ಟ ಕೃತ್ಯಗಳನ್ನು ತೆಗೆದು ಹಾಕಬೇಕೆಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಹೇಗೆ ತೆಗೆದು ಹಾಕುವುದು ಎಂಬುದನ್ನು ನಾವು ನೋಡುವಾಗ ರೋಮಾಪುರದವರಿಗೆ 6ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ಪಾಪದೀನ ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಆಗ ಈ ಪೂರ್ವ ಸ್ವಭಾವಗಳನ್ನು ಶಿಲುಬೆಗೆ ಹಾಕಬೇಕು. ಹಳೆಯ ಪಾಪ ಕೃತ್ಯಗಳನ್ನು ಶಿಲುಬೆಯಲ್ಲಿ ಹಾಕುವುದಕ್ಕೆ ಒಪ್ಪಿಸಿಕೊಡಬೇಕು. 1 ಪೇತ್ರನು 2:24 ಹೇಳುತ್ತದೆ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು ಎಂದು ನಾವು ಓದುತ್ತೇವೆ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ಪಾಪಕ್ಕೆ ಈ ಲೋಕದಲ್ಲಿ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಯೇಸು ತನ್ನ ಶರೀರದಲ್ಲಿ ನಾವು ಮಾಡುವ ಪಾಪಗಳನ್ನೆಲ್ಲ ಆತನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಆತನು ನಮಗಾಗಿ ಸತ್ತು 3ನೇ ದಿನ ಪುನರುತ್ಥಾನನಾದನು. ನಾವು ಅದನ್ನು ನಂಬಿ ದೇವರು ನನಗಾಗಿ ನನ್ನ ಪಾಪಗಳನ್ನು ಆತನ ಶರೀರದಲ್ಲಿ ಹೊತ್ತುಕೊಂಡು ಆತನು ನನಗಾಗಿ ಸತ್ತು ರಕ್ತವನ್ನು ಸುರಿಸಿ ಜೀವಂತವಾಗಿ ಇದ್ದಾನೆ. ಈ ರಕ್ತದಿಂದ ನಾನು ತೊಳೆಯಲ್ಪಡುವಾಗ ನನ್ನ ಪೂರ್ವ ಸ್ವಭಾವಗಳನ್ನೆಲ್ಲ ಆತನ ರಕ್ತದಿಂದ ತೊಳೆದು ಒಬ್ಬ ನೂತನ ಮನುಷ್ಯನಾಗಿ ಬದಲಾಗಿದ್ದೇನೆ ಎಂದು ನೀವು ನಂಬಬೇಕು. ದೇವರು ಶಿಲುಬೆಯಲ್ಲಿ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದರು. ಬಿಡಲಾಗದಂಥ ಪಾಪದ ಕಾರ್ಯಗಳು ನಿಮ್ಮ ಬಳಿಯಲ್ಲಿ ಇದೆಯಾ? ಕೋಪವನ್ನೇ ಮಾಡಿಕೊಳ್ಳಬಾರದು ಎಂದು ನಾನು ಯೋಚಿಸುತ್ತೇನೆ, ಆದರೂ ಕೋಪ ಮಾಡಿಕೊಳ್ಳಿಬಿಡುತ್ತೇನೆ. ಅಯ್ಯೋ, ಕ್ರೋಧ, ದ್ವೇಷ ನನ್ನಲ್ಲಿ ಬರಬಾರದು ಎಂದು ಅಂದುಕೊಳ್ಳುತ್ತೇನೆ, ಆದರೂ ಬಂದುಬಿಡುತ್ತದೆ ಎಂದು ಚಿಂತಿಸುತ್ತಿದ್ದೀರಾ? ದೇವರ ಪ್ರಿಯ ಮಕ್ಕಳೇ, ದೇವರು ಪಟ್ಟಂತ ಕಷ್ಟಗಳನ್ನು ನಾವು ನಂಬಿ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮಗಾಗಿ ಸತ್ತನು ಎಂಬ ನಂಬಿಕೆಯೊಂದಿಗೆ ಆತನ ಸನ್ನಿಧಿಯಲ್ಲಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪ್ರಾರ್ಥಿಸಬೇಕು. ಅದೇ ಜ್ಞಾನೋಕ್ತಿಗಳು 28:13ನೇ ವಾಕ್ಯ ಹೇಳುತ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. 1 ಯೋಹಾನ 1ನೇ ಅಧ್ಯಾಯ 7-8ನೇ ವಾಕ್ಯಗಳನ್ನು ಓದಿ ನೋಡಿರಿ. ಯೇಸು ಕ್ರಿಸ್ತನ ರಕ್ತವೇ ನಮ್ಮ ಸಕಲ ಪಾಪಗಳನ್ನು ನೀಗಿಸಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಾವು ಪಾಪಗಳನ್ನು ಒಪ್ಪಿಸಿಕೊಟ್ಟರೆ ಪಾಪಗಳನ್ನು ಕ್ಷಮಿಸಿ ನಮ್ಮ ಎಲ್ಲ ಅನ್ಯಾಯಗಳನ್ನು ಆತನು ಕ್ಷಮಿಸಿ ನಾವು ನೀತಿವಂತರಾಗಿರುವಂತೆ ಆತನು ಮಾಡುತ್ತಾನೆ. ಪಾಪವನ್ನು ಅರಿಕೆ ಮಾಡಬೇಕು. ನೋಡಿರಿ, ಒಬ್ಬ ಪ್ರೀತಿಯ ಯವನಸ್ಥ ಹುಡುಗನನ್ನು ಪ್ರಾರ್ಥಿಸಿಕೊಳ್ಳಲು ಕರೆದುಕೊಂಡು ಬಂದಿದ್ದರು. ಅವರ ಹೆತ್ತವರು ವೇದನೆಯೊಂದಿಗೆ ಆ ಮಗನನ್ನು ಕರೆದುಕೊಂಡು ಬಂದಿದ್ದರು. ಕಾರಣ ಏನು ಗೊತ್ತಾ? ಅವನ ಬಳಿ ಇಲ್ಲದ ಕೆಟ್ಟ ಅಭ್ಯಾಸವೇ ಯಾವುದೂ ಇಲ್ಲ. ಕುಡಿಯುತ್ತಾನೆ, ಮಾದಕ ವಸ್ತುಗಳನ್ನು ಉಪಯೋಗಿಸುತ್ತಾನೆ. ನೋಡಿರಿ, ತಪ್ಪಾದ ಸಂಪರ್ಕಗಳು ಅವನಿಗೆ, ಅಗತ್ಯವಿಲ್ಲದ ಜೀವಿತವನ್ನು ಅವನು ಜೀವಿಸುತ್ತಿದ್ದನು. ವೇದನೆಯೊಂದಿಗೆ ಕರೆದುಕೊಂಡು ಬಂದಿದ್ದರು. ಇವನ ನಿಮಿತ್ತವಾಗಿ ನಾವು ಪಡೆದಂತ ಉಪದ್ರವವೇ ಇಲ್ಲ. ಇವನಿಂದ ಎಷ್ಟೋ ಬಾರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೆವು. ನಮ್ಮಿಂದ ಇವನ ಕಾರ್ಯಗಳನ್ನು ತಾಳಲು ಆಗುತ್ತಿಲ್ಲ. ದೇವರು ಯಾವಾಗ ನನ್ನ ಮಗನನ್ನು ಬದಲಾಯಿಸುತ್ತಾನೆ ಎಂದು ಕಣ್ಣೀರಿನೊಂದಿಗೆ ತಾಯಿ ತಂದೆಯು ಕರೆದುಕೊಂಡು ಬಂದಿದ್ದರು. ಅವನೊಂದಿಗೆ ಕೂತುಕೊಂಡು ಕರ್ತನ ವಾಕ್ಯಗಳನ್ನು ಸ್ಪಷ್ಟವಾಗಿ ಅವನಿಗೆ ಹೇಳುವಾಗ ಆ ಮಗನ ಹೃದಯದಲ್ಲಿ ದೇವರು ಪಾಪದ ಹರಿವನ್ನು ಹುಟ್ಟಿಸಿದರು. ಅವನು ಕುಡಿದನು, ಮಾದಕ ವಸ್ತುಗಳನ್ನು ಉಪಯೋಗಿಸಿದನು, ಗಾಂಜಾ, ಅನೇಕ ರೀತಿಯ ಕಾರ್ಯಗಳು ಅವನ ಬಳಿಯಲ್ಲಿತ್ತು. ಬಿಡಲು ಆಗುತ್ತಿಲ್ಲ. ಇನ್ನು ನನ್ನ ಬಾಳು ಅಷ್ಟೇ ಎಂದು ಅವನು ಹೆತ್ತವರ ಬಳಿ ಹೇಳಿದನು. ಏನಾದರೂ ನೀವು ಹೇಳಿದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ
ಅವರನ್ನು ಭಯಪಡಿಸುತ್ತಾ ಇದ್ದನು. ಅಂತಹ ಪರಿಸ್ಥಿತಿಯಲ್ಲಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು. ಕರ್ತನ ವಾಕ್ಯವನ್ನು ಅವನಿಗೆ ಹೇಳುವಾಗ ಅವನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪಾಪದ ಹರಿವನ್ನು ತಿಳಿದವನಾಗಿ ದೇವರ ಸಮ್ಮುಖದಲ್ಲಿ ಅವನು ಅತ್ತನು. ಅವನ ಹೆತ್ತವರೆಲ್ಲ ಸಂತೋಷದೊಂದಿಗೆ ದೇವರನ್ನು ಸ್ತುತಿ ಮಾಡಿದರು. ಅವನಲ್ಲಿ ಒಂದು ಪಾಪದ ಹರಿವು ಇಷ್ಟು ವರ್ಷಗಳು 23 ವರ್ಷಗಳಿಂದ ಅವನ ಬಾಳಲ್ಲಿ ಇದ್ದಂಥ ಅಷ್ಟು ಪಾಪದ ಕಾರ್ಯಗಳನ್ನು ದೇವರ ಸಮ್ಮುಖದಲ್ಲಿ ಆರೈಕೆ ಮಾಡಿ ಪ್ರಾರ್ಥಿಸಿದನು. ನಡೆದದ್ದು ಏನು ಗೊತ್ತಾ? ಕರ್ತನು ಅವನಲ್ಲಿ ಬದಲಾವಣೆಯನ್ನು ಉಂಟು ಮಾಡಿದನು. ಅವನ ಪಾಪ, ಅವನ ಪೂರ್ವ ಸ್ವಭಾವಗಳೆಲ್ಲ ಹಾಗೆ ಎಲ್ಲವನ್ನು ಬದಲಾಯಿಸಿ ಈಗ ಅವನು ಒಂದು ಸುಂದರವಾದ ಸೇವಕನಾಗಿ ಬದಲಾಯಿಸಿದರು. ಈಗ ನೋಡಿರಿ, ತನ್ನ ಹಾಗೆ ಇರುವ ಯವನಸ್ಥರಿಗೆ ಟ್ರ್ಯಾಕ್ಸ್ ಅನ್ನು ತೆಗೆದುಕೊಂಡು ಸುವಾರ್ತೆಯನ್ನು ಹೋಗಿ ಹೇಳುತ್ತಿದ್ದಾನೆ. ಯೇಸು ನನ್ನನ್ನು ಬಿಡುಗಡೆ ಮಾಡಿದರು, ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ ಎಂದು. ಆ ಯವನಸ್ಥನು ಒಂದೊಂದು ಜಾಗಗಳಿಗೆ ಹೋಗಿ ಸೇವೆ ಮಾಡುವಂತೆ ದೇವರು ಬದಲಾಯಿಸಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯವನಸ್ಥರೇ, ಕರ್ತನು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾನೆ. ಹಳೆಯ ಸ್ವಭಾವಗಳನ್ನು, ಆ ಕೃತ್ಯಗಳನ್ನು ತೆಗೆದುಹಾಕಿ ನಿಮ್ಮನ್ನು ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಅವನು ತನ್ನನ್ನು ಸೃಷ್ಟಿಸಿದ ದೇವರ ಸಾರೂಪ್ಯಕ್ಕೆ ತನ್ನನ್ನು ರೂಪಿಸಿದಂಥ ದೇವರು ಪೂರ್ಣ ಹರಿವನ್ನು ಹೊಂದಿ ನೂತನವಾಗಿ ನೂತನ ಸ್ವಭಾವವನ್ನು ನಾವು ಹೊಂದಿಕೊಳ್ಳಬೇಕೆಂದು ದೇವರು ಇಷ್ಟಪಡುತ್ತಾರೆ. ನಾವು ಮಾಡಬೇಕಾದದ್ದು ಏನು ಗೊತ್ತಾ? ನಾವು ಪಾಪಿ ಎಂದು ತಿಳಿದು, ದೇವರೇ, ನನಗಾಗಿ ನೀವು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದೀರಿ, ಆ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆಯಿರಿ ಎಂದು ನಾವು ಒಪ್ಪಿಸಿಕೊಡುವಾಗ ಆತನು ನಮ್ಮ ಪಾಪಗಳನ್ನೆಲ್ಲ ಆತನ ರಕ್ತದಿಂದ ತೊಳೆಯುತ್ತಾರೆ, ನೂತನಗೊಳಿಸುತ್ತಾರೆ. ನೂತನ ಮನುಷ್ಯರಾಗಿ ದೇವರು ಬದಲಾಯಿಸುತ್ತಾರೆ. ಆ ದೇವರ ಹಸ್ತದಲ್ಲಿ ಇಂದು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಲಿದ್ದೇವೆ. ಎಷ್ಟೋ ಪಾಪಗಳಿಂದ ಇಂದು ಅದನ್ನು ಬಿಡಲಾಗದಂತೆ ಅದರೊಂದಿಗೆ ಬಾಳುತ್ತಾ ಇದ್ದೀರಿ. ಇದು ಬದಲಾಗಬೇಕು, ಈ ಸ್ವಭಾವ ನನಗೆ ಬೇಡವೆಂದು ಹಲವು ಬಾರಿ ನೀವು ಯೋಚಿಸುತ್ತೀರಿ. ಇದು ಬಿಟ್ಟು ಬಿಡಬೇಕೆಂದು ನೀವು ಅನೇಕ ಬಾರಿ ಪ್ರಯತ್ನ ಪಡುತ್ತೀರಿ, ಆದರೆ ನಿಮ್ಮಿಂದ ಆಗಲಿಲ್ಲವಲ್ಲ. ಇಂದು ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಆ ಯವನಸ್ಥನ ಬಾಳಲ್ಲಿ ಬದಲಾವಣೆಯನ್ನು ಉಂಟು ಮಾಡಿದಂತ ದೇವರು ಇಂದು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಆ ಪೂರ್ವ ಸ್ವಭಾವ ಪಾಪಗಳನ್ನು ಯೋಚಿಸಿ ನೋಡಿರಿ. ಯಾವ ಜಾಗದಲ್ಲಿ ಬಿದ್ದೆವು, ಯಾವ ಕಾರ್ಯಗಳಿಗೆ ಪಾಪಕ್ಕೆ ಜಾಗ ಕೊಟ್ಟೆವು, ಅದನ್ನು ಯೋಚಿಸಿ ನಾವು ಬದಲಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಾಗ ಯೇಸು ಉತ್ತಮನಾಗಿದ್ದು ಆತನು ತನ್ನ ರಕ್ತದಿಂದ ನಿಮ್ಮ ಪಾಪಗಳನ್ನೆಲ್ಲ ತೊಳೆದು ನಿಮ್ಮನ್ನು ಶುದ್ಧಿ ಮಾಡಿ ಆತನು ನಿಮ್ಮನ್ನು ನೂತನ ಪಡಿಸಲು ಇಷ್ಟಪಡುತ್ತಿದ್ದಾನೆ. ಈಗ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ. ನಿಮ್ಮ ಮನೆಗಳಲ್ಲಿ ಆತನು ಬರುತ್ತಿದ್ದಾನೆ. ಈಗ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ನೀವು ಯಾರಾಗಿದ್ದರೂ ಸರಿ, ದೇವರು ನಿಮ್ಮೊಂದಿಗೆ ಮಾತಾಡುತ್ತಿದ್ದಾರೆ. ಪ್ರಾರ್ಥಿಸೋಣವಾ? ದೇವರಿಗೆ ನಿಮ್ಮ ಬಾಳನ್ನು ಪೂರ್ಣವಾಗಿ ಒಪ್ಪಿಸಿಕೊಡಿರಿ. ದೇವರೇ, ನಾನು ಪಾಪಿ, ಈ ಪಾಪಗಳೆಲ್ಲ ನನ್ನಲ್ಲಿ ಇವೆ, ಈ ಪಾಪದ ಯೋಚನೆಗಳು, ಪಾಪದ ಕಾರ್ಯಗಳು ಇವೆಲ್ಲ ನನ್ನಲ್ಲಿ ಇವೆ, ನನ್ನನ್ನು ತೊಳೆಯಿರಿ ಎಂದು ಒಪ್ಪಿಸಿಕೊಟ್ಟರೆ ಆತನು ತೊಳೆಯುತ್ತಾನೆ. ಪ್ರಾರ್ಥಿಸೋಣವಾ? ಪ್ರೀತಿಯ ತಂದೆಯೇ, ಪ್ರೀತಿಯಾದ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ಈ ಮಾತುಗಳನ್ನು ಗಮನಿಸಿ ಕೇಳುತ್ತಿರುವ ಒಬ್ಬೊಬ್ಬರಿಗಾಗಿ ಸ್ತೋತ್ರ ಅಪ್ಪ. ಪೂರ್ವ ಸ್ವಭಾವಗಳನ್ನು, ಅವನ ಕೃತ್ಯಗಳನ್ನೆಲ್ಲ ತೆಗೆದುಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂದು ವಾಕ್ಯ ಹೇಳಿದೆಯಲ್ಲ. ನೀವು ನಮಗೆ ಆಲೋಚನೆಯನ್ನು ಹೇಳಿದ್ದೀರಲ್ಲಪ್ಪ. ಇಂದು ಇಂಥ ಪಾಪದ ಕಾರ್ಯಗಳಲ್ಲಿ, ಬಿಡಲಾಗದಂಥ ಕಾರ್ಯಗಳಲ್ಲಿ, ಪಾಪಗಳಲ್ಲಿ ಇರುವಂಥ ಒಬ್ಬೊಬ್ಬರಿಗಾಗಿ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವಪ್ಪ. ನಾನು ಪಾಪಿ, ಪಾಪದ ಕಾರ್ಯಗಳನ್ನು ಮಾಡುತ್ತಿದ್ದೇನೆ, ಇದರಿಂದ ಬಿಡುಗಡೆ ಬೇಕು ಎಂದು ಹೇಳಿ ಯಾರೆಲ್ಲ ನಿಜವಾಗಿ ಒಪ್ಪಿಸಿ ಕೊಡುತ್ತಿದ್ದಾರೋ ಅವರ ಹೃದಯಗಳಲ್ಲಿ ಈಗಲೇ ನಿಮ್ಮ ರಕ್ತವು ಹರಿಯಲಪ್ಪ. ಅಪ್ಪ, ನಮಗಾಗಿ ನೀವು ಸುರಿಸಿದಂಥ ಆ ಪರಿಶುದ್ಧವಾದ ರಕ್ತವನ್ನು ಅಪ್ಪ ಒಬ್ಬೊಬ್ಬರ ಯೋಚನೆಗಳನ್ನು ಶುದ್ಧಿ ಮಾಡಲಪ್ಪ. ಅಪ್ಪ, ಹೃದಯಗಳನ್ನು ತೊಳೆಯಿರಿ ಅಪ್ಪ. ಅಪ್ಪ, ಈಗಲೇ ಪೂರ್ವ ಸ್ವಭಾವಗಳನ್ನು, ಪಾಪದ ಸ್ವಭಾವಗಳನ್ನು ನೀವು ತೊಳೆದು ಶುದ್ಧಿಗೊಳಿಸಿರಿ ಅಪ್ಪ. ನೀವು ನೂತನ ಪಡಿಸಿರಿ ದೇವರೇ. ಒಬ್ಬೊಬ್ಬ ಸಹೋದರನನ್ನು, ಒಬ್ಬೊಬ್ಬ ಸಹೋದರಿಯನ್ನು ನೀವು ನೂತನ ಪಡಿಸಿರಿ ಅಪ್ಪ. ಮನ ತಿರುಗಿ ರಕ್ಷಣೆ ಹೊಂದಿ ದೇವರೇ ನಿಮ್ಮ ಮಕ್ಕಳಾಗಿ ಬಾಳುವಂತೆ ನೀವು ಒಬ್ಬೊಬ್ಬರಿಗೆ ಕೃಪೆ ಮಾಡಿರಿ ಅಪ್ಪ. ಎಂತಹ ಪಾಪದ ಕಾರ್ಯಗಳಾಗಿದ್ದರೂ ನೀವು ಬದಲಾವಣೆಯನ್ನು ಉಂಟು ಮಾಡಿರಿ. ಕೋಪದ ಸ್ವಭಾವಗಳು ನೀಗಿ ಹೋಗಲಿ, ಕ್ರೋಧದ ಸ್ವಭಾವಗಳು ನೀಗಿ ಹೋಗಲಿ, ಹೊಟ್ಟೆ ಕಿಚ್ಚಿನ ಸ್ವಭಾವಗಳು ನೀಗಿ ಹೋಗಲಪ್ಪ, ದ್ವೇಷದ ಸ್ವಭಾವಗಳು ನೀಗಲಿ. ಯೋಚನೆಗಳನ್ನು ಬದಲಾಯಿಸಿರಿ, ಆಲೋಚನೆಗಳನ್ನು ಬದಲಾಯಿಸಿರಿ. ನೂತನವಾಗಿ ನೂತನ ಮನುಷ್ಯನನ್ನು ಹೊಂದಿಕೊಂಡು ಕರ್ತನಿಗೆ ಸಾಕ್ಷಿಗಳಾಗಿ ಬಾಳಲು ದೇವರಾಗಿರುವ ಕರ್ತನು ನೀವು ಒಬ್ಬೊಬ್ಬರಿಗೆ ಸಹಾಯ ಮಾಡಿ. ಒಬ್ಬೊಬ್ಬ ಸಹೋದರನಿಗೂ ಒಬ್ಬೊಬ್ಬ ಸಹೋದರಿಗೂ ಒಂದೊಂದು ಮಕ್ಕಳಿಗೆ ನೀವು ಸಹಾಯ ಮಾಡಿರಿ ಅಪ್ಪ. ಈ ದಿನದಲ್ಲಿ ಒಪ್ಪಿಸಿಕೊಟ್ಟಂತ ಒಬ್ಬೊಬ್ಬರನ್ನು ನೀವು ಶುದ್ಧಿ ಮಾಡಿ ಹೊಸ ಮನುಷ್ಯರಾಗಿ ಹೊಸ ಬಾಳನ್ನು ಬಾಳಲು ಕರ್ತನೆ ನೀವು ಕೃಪೆ ಮಾಡಿರಿ. ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್.
ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು, ದೇವರ ಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡ್ರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thuthukudi District, 628-211. Our phone number 080-3545-4545. God bless you.